ಸಿದ್ದರಾಮಯ್ಯ ಈ ನಡೆ ಏನಿದೆ ಇದೇನು ಹೊಸದಲ್ಲ. ಆಲ್ರೆಡಿ ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಿಂದನೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರದ ಅನುದಾನದಿಂದ ಹಿಡಿದು ಮುಸ್ಲಿಂ ಓಲೈಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆನೇ ನಾನು ಖಂಡಿಸ್ತೀನಿ. ಅದು ಹಿಂದೂ ಧರ್ಮದಲ್ಲಿ ಭಾಳ ಲೋಪಗಳಿದೆ ಅಂತೇಳಿ ವೋಟ್ ಹಾಕ್ಸ್ಕೊಳಕ್ಕೆ ಮಾತ್ರ ನಿಮಗೆ ಹಿಂದೂ ಅನ್ನೋ ಪದ ಬೇಕು, ಕುರುಬ ಅನ್ನೋ ಪದ ಬೇಕು, ಒಕ್ಕಲಿಗ ಅನ್ನೋ ಪದ ಬೇಕು, ಎಲ್ಲ ಪದ ಬೇಕು ವೋಟ್ ಹಾಕ್ಸ್ಕೊಳ್ಬೇಕಾ. ಈಗ ವೋಟ್ ಹಾಕಿದ ಮೇಲೆ ಏಣಿ ಹತ್ತದ ಮೇಲೆ ಏಣಿನೇ ಒದಿತಾರಲ್ಲ, ಆ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹತ್ತಿದ ಏಣಿಯನ್ನೇ ಒದೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಲೋಪಗಳಿದೆ ಅಂತ ಹೇಳಿದ್ರೆ ಹಾಗಾದರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರನ್ನ ಒಳಗಡೆನೆ ಬಿಡಲ್ಲಲ್ಲ. ಬೇರೆ ಧರ್ಮಗಳಲ್ಲಿ ಮಹಿಳೆಯರು ಏನು ಬುರ್ಕಾ ಹಾಕದೆ ಓಡಾಡ್ತಾರೆ ಎಲ್ಲರೂ. ಇವರ ಧರ್ಮದಲ್ಲಿ ಮಹಿಳೆಯರೆಲ್ಲ ಬುರ್ಕಾ ಹಾಕ್ಕೊಬೇಕು, ಮಸೀದಿಗೆ ಹೋಗಂಗಿಲ್ಲ, ಮತ್ತು ಎಷ್ಟು ಜನನೂ ಒಬ್ಬ ವ್ಯಕ್ತಿ ಎಷ್ಟು ಜನನ ಬೇಕಾದರೂ ಮದುವೆ ಆಗ್ಬೋದು. ಇದು ಸಿದ್ದರಾಮಯ್ಯನಿಗೆ ಅನಿಸ್ಲಿಲ್ವಾ ತಪ್ಪು ಅಂತ ಹೇಳಿ? ಇದನ್ನು ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರ? ಹಿಂದೂ ಧರ್ಮದಲ್ಲಿರೋ ಲೋಪದೋಷಗಳನ್ನು ನೀವು ಮಾತಾಡೋದಾದರೆ ಅದೇ ರೀತಿ ಬೇರೆ ಧರ್ಮದಲ್ಲಿ ಲೋಪಗಳನ್ನು ನೀವ್ಯಾಕೆ ಮಾತಾಡಲ್ಲ? ಬರೀ ಹಿಂದೂನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಈಗ ಧರ್ಮಸ್ಥಳ ಫೇಲ್ಯೂರ್ ಆಯಿತು, ಚಾಮುಂಡೇಶ್ವರಿ ಫೇಲ್ಯೂರ್ ಆಯಿತು, ಗಣೇಶ್ ದಬ್ಬಳ್ಳಿ ನಿಮಗೆ ಮಕ್ಕಳಿಗೆ ಮಂಗಳಾರತಿ ಎತ್ತಾಯಿತು ಇಡೀ ಕರ್ನಾಟಕದಲ್ಲಿ. ಆ ವಿವಾದಗಳೆಲ್ಲ ಮುಗಿತಾ ಇದ್ದಂಗೆ ಈಗ ಹಿಂದೂ ಧರ್ಮನೇ ಸರಿ ಇಲ್ಲ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ರ. ನೀವು ಹೇಳಿರೋದೆಲ್ಲ ನನಗನ್ಸೋ ಪ್ರಕಾರ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮ ಸರಿ ಇಲ್ಲ ಅನ್ನೋ ಭಾವನೆ ಬರೋ ರೀತಿ ನಿಮ್ಮ ಮಾತುಗಳು ನಿಮ್ಮ ಪ್ರೆಸ್ ಮೀಟ್ ಏನಿತ್ತು, ನಿಮ್ಮ ಮಾತುಗಳೆಲ್ಲನೂ ಕೂಡ ಹಿಂದೂ ಧರ್ಮದಲ್ಲಿ ಸರಿ ಇಲ್ಲ ಅನ್ನೋ ಮಾತನ್ನು ಅದನ್ನೇ ನಾನು ನೇರವಾಗಿಯೇ ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ. ಹಾಗಾದ್ರೆ ಬೇರೆ ಧರ್ಮದಲ್ಲಿ ಇಲ್ವಾ?